6 ವರ್ಷ ಕಳೆದ್ರೂ ಏತ ನೀರಾವರಿ ಯೋಜನೆಯ ಪೂರ್ಣ 590 ಕೋಟಿ ಯೋಜನೆಯಲ್ಲಿ ಭ್ರಷ್ಟಾಚಾರ ಆರೋಪ ಬುದಿಹಾಳ ಪಿರಾಪುರ ನೀರಾವರಿ ಯೋಜನೆ ಅಪೂರ್ಣಗೊಂಡಿದೆ. 6 ವರ್ಷ ಕಳೆದ್ರೂ ಏತ ನೀರಾವರಿ ಯೋಜನೆಯ ಪೂರ್ಣ 590 ಕೋಟಿ ಯೋಜನೆಯಲ್ಲಿ ಭ್ರಷ್ಟಾಚಾರ ಆರೋಪ ಬುದಿಹಾಳ ಪಿರಾಪುರ ನೀರಾವರಿ ಯೋಜನೆಯ ಪೂರ್ಣ ಅಧಿಕಾರಿಗಳು ಗುತ್ತಿಗೆದಾರರಿಂದ ಹಣ ಲೂಟಿ ಆರೋಪ 17,805 ಎಕರೆ ಪ್ರದೇಶಕ್ಕೆ ನೀರಾವರಿ ಒದಗಿಸುವಂತಹ ಯೋಜನೆ ವಿಫಲವಾಗಿದೆ. ಯಾದಗಿರಿ ಜಿಲ್ಲೆಯ 31 ಗ್ರಾಮಗಳ ರೈತರ ನೀರಾವರಿ ಕನಸು ಭಗ್ನಗೊಂಡಿದೆ. 2020ರಲ್ಲಿ ಟೆಂಡರ್ ಪಡೆದಂತಹ ಕಂಪನಿ ಕಾಮಗಾರಿ ಪೂರ್ಣಗೊಂಡಿಲ್ಲ. ಕಾಮಗಾರಿ ಪೂರ್ಣಗೊಳಿಸದೆ ಅಂತಿಮ ಬಿಲ್ ಪಡೆಯಲಿಕ್ಕೆ ಯತ್ನ. ಸ್ವತಂತ್ರ ತನಿಖೆಗೆ ಆಗ್ರಹಿಸಿ ರೈತ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾವೆ. ಅಲ್ರಿ 6 ವರ್ಷ ಬೇಕಾ ಒಂದು ಏತ ನೀರಾವರಿ ಮಾಡಕ್ಕೆ? ಯಾರಿಗೆ ಹೇಳ್ತಿದ್ದೀರಾ ಕಾಗಕ್ಕ ಗೊಬ್ಬಕ್ಕನ್ ಕತೆನ? 6 ವರ್ಷ ಬೇಕೆಂದ್ರೆ ಒಂದು ಏತ ನೀರಾವರಿ ಯೋಜನೆಯನ್ನ ಮಾಡಲಿಕ್ಕೆ ಎಷ್ಟು ಜನ ತಿಂದಿದ್ದೀರಾ ಅಲ್ಲಿ ಹಣಗಳನ್ನ? ಅಂತಿಮ ಬಿಲ್ ಪಡೀಲಿಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಎಷ್ಟು ಜನರ ಹುಂಡಿಗೆ ಹೋಗಿದೆ ಅದು? ಎಷ್ಟು ಜನರ ಬಾಯಿಗೆ ಹೋಗಿದೆ ಅದು? 6 ವರ್ಷ ಬೇಕಾ ಏತ ನೀರಾವರಿ ಮಾಡಲಿಕ್ಕೆ? ಯಾರಿಗೆ ಕತೆ ಹೇಳ್ತಾ ಇದ್ದೀರಾ ಕಾದಕ್ಕ ಗೋಬಕ್ಕಂದು? ಅವ್ರು ಹೆಂಗ್ 31 ಹಳ್ಳಿಗೆ ನೀರು ಹೋಗ್ಬೇಕದು? ಏನು ಮಾಡ್ಬೇಕು ಅವರು? 6 ವರ್ಷ ಕಳೆದ್ರೂ ಕೂಡ ಏತ ನೀರಾವರಿ ಯೋಜನೆ ಅಪೂರ್ಣಗೊಂಡಿದೆ. ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಅಂತಂದ್ರೆ ಮೇಲಧಿಕಾರಿಗಳು ಏನ್ರಿ ಮಾಡ್ತಾ ಇದ್ದೀರಾ? ಕಾಣಿಸ್ತಾ ಇಲ್ವಾ ನಿಮ್ಗೆ ಅದು? ಏತ ನೀರಾವರಿ ಯೋಜನೆಯನ್ನ ಮಾಡಬೇಕು ಅಂತ ಹೇಳಿ 590 ಕೋಟಿ ಯೋಜನೆಯ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ. ಯಾರ್ಯಾರು ದುಡ್ಡು ತಿನ್ಕೊಂಡು ಮನೇಲಿ ಕುತ್ಕೊಂಡು ಚೆನ್ನಾಗಿ ಮಲ್ಕೊಂಡಿದ್ದೀರೋ, ತಿಂದುಬಿಟ್ಟು ಉಂಡುಬಿಟ್ಟು, ಅವರೆಲ್ಲರಿಗೂ ಕೂಡ ಒಂದ್ಸಲ ಲೋಕಾಯುಕ್ತರು ದಾಳಿ ಮಾಡಬೇಕು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.